ಪಾಡಿ ಇಗ್ಗುತಪ್ಪ ದೇವಸ್ಥಾನ ಕಕ್ಕಬ್ಬೆ. ಪಾಡಿ ಇಗ್ಗುತಪ್ಪ ದೇವಸ್ಥಾನ ಕೊಡಗಿನಲ್ಲಿರುವ ಒಂದು ಪ್ರಸಿದ್ಧವಾದ ದೇವಸ್ಥಾನ. ಸೊ ನಾವು ಕೊಡಗಿನಲ್ಲಿ ಒಂದು ವಾರ ಇದ್ದಿದ್ದರಿಂದ ಈ ದೇವಸ್ಥಾನನ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ನಾವು ಕೊಡಗಿಗೆ ಬಂದಾಗೆಲ್ಲ ವರ್ಷಕ್ಕೆ ಒಂದು ಸರಿ ಅಥವಾ 2 ಸರಿ ಈ ದೇವಸ್ಥಾನನ ವಿಸಿಟ್ ಮಾಡ್ತಾನೆ ಇರ್ತೀವಿ. ಇದು ನಮಗೆ ತುಂಬ ಪವಿತ್ರವಾದ ಸ್ಥಳ. ತುಂಬ ರಶ್ ಇರ್ಬೋದೇನೋ ಅಂತ ಅಂದ್ಕೊಂಡು ನಾವು ಬೆಳಗ್ಗೆನೆ ಹೊರಟ್ವಿ. ಕೊಡವ ಜನಾಂಗದವರಿಗೆ ನಮಗೆ ಭಾಗಮಂಡಲ ತಾಲೂಕು ಕಾವೇರಿ ಎಷ್ಟು ಮುಖ್ಯನೋ ಅದೇ ರೀತಿ ಇಗ್ಗುತಪ್ಪ ಟೆಂಪಲ್ ಕೂಡ ಅಷ್ಟೇ ಪ್ರಸಿದ್ಧ. ಮದುವೆ ಆದ ಹೊಸತರದಲ್ಲಿ ನಾವು ಹೇಗೆ ಭಾಗಮಂಡಲ ತಲಕಾವೇರಿನ ವಿಸಿಟ್ ಮಾಡ್ತೀವೋ ಅದೇ ರೀತಿ ನೂತನ ವಧುವರರು ಇಗ್ಗುತಪ್ಪ ಸ್ವಾಮಿಯ ಆಶೀರ್ವಾದ ಪಡೆಯಲು ಇಲ್ಲಿ ಬಂದೇ ಬರ್ತಾರೆ. ಈ ಇಗ್ಗುತಪ್ಪ ದೇವಸ್ಥಾನ ಬೆಟ್ಟದ ತಪ್ಪಲಿನಲ್ಲಿ ಇರೋದ್ರಿಂದ ಪ್ರಶಾಂತತೆಯಿಂದ ನೀವು ಪ್ರಕೃತಿಯ ಆನಂದವನ್ನು ಪಡಿಬಹುದು. ದೇವಸ್ಥಾನದ ಆವರಣಕ್ಕೆ ಫಸ್ಟ್ ಬರ್ತಿದ್ದಾಗೆ ನಮ್ಮ ಕೆಲಸ ದೇವರಿಗೆ ಹಣ್ಣು ಕಾಯಿನ ತಗೊಳ್ಳೋದು. ನೋಡಿ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂತ ಹೇಳಿ. ಹಾಗೆ ದೇವಸ್ಥಾನದ ಪ್ರವೇಶ ದ್ವಾರದಿಂದ ಹೋಗ್ತಿದ್ದಾಗೆ ನಿಮಗೆ ಅಲ್ಲಿ ಕೈಕಾಲನ್ನ ತೊಳ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಅವತ್ತು ನಾವು ವೀಕ್ ಡೇ ಆಗಿತ್ತು, ಹಾಗಾಗಿ ರಜಾ ಸಮ್ಮರ್ ಹಾಲಿಡೇಸ್ ಬೇರೆ ಮುಗಿತಾ ಇದ್ದಿದ್ದರಿಂದ ದೇವಸ್ಥಾನದಲ್ಲಿ ನಾವು ಅಂದ್ಕೊಂಡಷ್ಟು ರಶ್ ಇರಲಿಲ್ಲ. ಸೊ ಹಾಗಾಗಿ ನಾವು ದೇವರ ದರ್ಶನವನ್ನು ಆರಾಮಾಗಿ ಪಡ್ಕೊಂಡ್ವಿ. ದೇವಾಲಯದ ಒಳಾಂಗಣನ ತುಂಬ ಅತ್ಯಂತ ಶುದ್ಧವಾಗಿ ಇಟ್ಕೊಂಡಿದ್ದಾರೆ. ಹಾಗೆ ಗಿಡ ಮರ ಪ್ರಕೃತಿ ಹೂ ಗಿಡಗಳನ್ನೆಲ್ಲ ನೀವು ನೋಡ್ಬೋದು ಇಲ್ಲಿ. ದೇವಸ್ಥಾನಕ್ಕೆ ಬಂದ ನಂತರ ಕುಂಕುಮಾರ್ಚನೆ ರಸೀದಿನ ತಗೊಂಡ್ವಿ. ಅದೇ ರೀತಿ ದೇವರ ದರ್ಶನವನ್ನು ಮಾಡಿಕೊಂಡು ಪೂಜೆನ ಮಾಡಿಸ್ಕೊಂಡ್ವಿ. ಹಾಗೆ ಮಹಾಪೂಜೆ 12:30 ಮೇಲಿರೋದ್ರಿಂದ ನಾವು ಸ್ವಲ್ಪ ಬೇಗನೆ ಬಂದಿದ್ದರಿಂದ ಅಲ್ಲೇ ವಿಶ್ರಾಂತಿ ಪಡೆಯೋಣ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಸಣ್ಣ ನದಿ ಅಥವಾ ಜರಿ ಹರಿಯುತ್ತೆ. ಸೊ ನನ್ನ ಮಕ್ಕಳು ಇನ್ನೂ ಟೈಮ್ ಇದೆಯಲ್ಲ ಬಾಡಾಡಿ ಒಂದ್ಸರಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ದೇವಸ್ಥಾನದ ಹಿಂಬದಿಗೆ ಹೊರಟ್ವಿ. ಇಲ್ಲಿಂದ ದೇವಸ್ಥಾನದ ನೇಚರ್ನ ನೋಡೋದೇ ಒಂದು ಅದ್ಭುತ ಅನುಭವ. ಸಮ್ಮರ್ ಆಗಿದ್ದರಿಂದ ಇನ್ನೂ ಮಳೆ ಸ್ಟಾರ್ಟ್ ಆಗದೆ ಇದ್ದಿದ್ದರಿಂದ ಈ ಸೇತುವೆ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಅಷ್ಟು ನೀರು ಕಾಣ್ತಾ ಇಲ್ಲ. ಬಟ್ ನೀವು ಮಾನ್ಸೂನಲ್ಲಿ ಬಂದರೆ ಇಲ್ಲಿ ಜೋರಾಗಿ ನದಿಯ ಜರಿ ಹರಿಯುತ್ತೆ. ಮಹಾಪೂಜೆ ನಂತರ ಪ್ರತಿದಿನ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರುತ್ತೆ. ಸೊ ನಾವು ದೇವರ ಪ್ರಸಾದವನ್ನು ಸ್ವೀಕರಿಸಿದ್ವಿ. ಊಟ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು ಅಂತಿದ್ದಾಗ ದೇವಸ್ಥಾನದ ಆವರಣದಲ್ಲಿ ಒಬ್ಬ ಮಹಿಳೆ ಬಳೆಗಳನ್ನು ಮಾರ್ತಾಯಿದ್ರು. ಸೊ ನನ್ನ ಮಗಳಿಗೆ ಮತ್ತು ನನ್ನ ವೈಫ್ಗೆ ಬಳೆ ಹಾಕಿಸ್ಕೋಬೇಕು ಅಂತ ಆಸೆ ಆಯಿತು. ಸೊ ಹಾಗಾಗಿ ಅವರು ಬಳೆಯನ್ನು ಹಾಕಿಸ್ಕೊಂಡ್ರು. ನಮಗಂತೂ ತುಂಬ ದಿನದ ನಂತರ ಇಗ್ಗುತಪ್ಪ ಸ್ವಾಮಿಯ ಆಶೀರ್ವಾದ ಪಡೆದು ದರ್ಶನ ಮಾಡಿದ್ದು ತುಂಬ ಖುಷಿಯಾಯಿತು.
ಇದಾಗಿತ್ತು ಇವತ್ತಿನ ಕೊಡಗಿನ ಪಾಡಿ ಇಗ್ಗುತ್ತಪ್ಪ ಸ್ವಾಮಿ ದೇವಸ್ಥಾನದ ಮಿನಿ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅಂಟಿಲ್ ಟೇಕ್ ಕೇರ್. ನಮ್ಮ ಮುಂದಿನ ವ್ಲಾಗ್ನಲ್ಲೇ ಸಿಗೋಣ.